ನಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ನಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಮಲ್ ಹಾಸನ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ನಗರದ ಸಂಜಯ ವೃತ್ತದಲ್ಲಿ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸಂಘಟನೆ ಮುಖಂಡರು ಕಮಲ್ ಹಾಸನ್ ಅವರು ಕೂಡಲೇ ಕನ್ನಡಿಗರ ಕ್ಷಮೆ ಕೋರಬೇಕು. 2000 ವರ್ಷಗಳ ಇತಿಹಾಸವಿರುವ ಕನ್ನಡ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡುವುದು ತರವಲ್ಲ. ಅವರು ಕ್ಷಮೆ ಕೇಳದಿದ್ದಲ್ಲಿ ಕರ್ನಾಟಕದಲ್ಲಿ ಅವರ ಚಿತ್ರ ಬಿಡುಗಡೆಗೆ ತಡೆಯೊಡ್ಡುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಅವರ ಪ್ರತಿಕೃತಿ ಹಾಗೂ ಫೋಟೋಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ರಮ್ಯಾ ವಿರುದ್ಧವೂ ಆಕ್ರೋಶ. ನಟಿ ರಮ್ಯಾ ಕಮಲ್ ಹಾಸನ್ ಪರ ಹೇಳಿಕೆ ನೀಡಿರುವುದು ಸರಿಯಲ್ಲ. ಕನ್ನಡ ನಾಡು ನುಡಿಗೆ ಧಕ್ಕೆಯಾದಾಗ ಕನ್ನಡಿಗರು ಕನ್ನಡಿಗರ ಪರವಾಗಿಯೇ ಇರಬೇಕು. ಕೂಡಲೇ ಅವರು ಕೂಡ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಅವರ ವಿರುದ್ಧವೂ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕರವೇ ರಾಜ್ಯ ಸಮಿತಿ ಸದಸ್ಯರಾದ ಮಾಸು ಚಿದಂಬರ, ಜಿಲ್ಲಾ ಗೌರವಾಧ್ಯಕ್ಷ ಶಂಕರೇಗೌಡ, ಜಿಲ್ಲಾ ಮಹಿಳಾ ಗೌರವಾಧ್ಯಕ್ಷೆ ಸುಜಾತಾ ಕೃಷ್ಣ, ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಭಾರತಿ ಕುಮಾರ್, ತೇಜುಕುಮಾರ್, ಶ್ರೀನಿವಾಸ್, ರಾಮಚಂದ್ರ, ಅಪ್ಪೇಗೌಡ, ಪ್ರಭು ಸೇರಿದಂತೆ ಇತರರು ಭಾಗವಹಿಸಿದ್ರು. ವರದಿ ಗಿರೀಶ್, ಮಂಡ್ಯ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಏನು ಈ ಅವಿವೇಕಿ ಮೊನ್ನೆ ಒಂದು ಸಿನಿಮಾ ಪ್ರಮೋಷನ್ನಲ್ಲಿ ಒಂದು ಇದರಲ್ಲಿ ಕಮಲ್ ಹಾಸನ್ ಅನ್ನೋ ಒಬ್ಬ ನಟ ಕನ್ನಡ ತಮಿಳಿಂದ ಹುಟ್ಟದೆ ಅಂದ್ಬಿಟ್ಟು ಒಂದು ಅವಿವೇಕಿತನದ ದುರಹಂಕಾರದ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅವನಿಗೆ ಏನಾರ ಒಂದು ಭಾಷಾ ಪ್ರಜ್ಞೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ, ಕನ್ನಡ ಪ್ರಶ್ನೆ. ಇವತ್ತೇನು ಒಂದು 2,500-3,000 ಇತಿಹಾಸ ಇರುವಂಥ ಕನ್ನಡ ಭಾಷೆ ಒಂದು ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಒಂದು ಉದ್ದಟತನದ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಸುಮಾರು 7.5 ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಆ ಅವಿವೇಕಿ ಕೊಟ್ಟಿದ್ದಾನೆ. ಅವನೇನಾದರೂ ಅವ್ನ ಸಿನಿಮಾ ಈಗ ಜೂನ್ 5ನೇ ತಾರೀಕು ಅವ್ನ ಸಿನಿಮಾ ಒಂದು ಬಿಡುಗಡೆ ಇರ್ತದೆ, ಥರ್ಡ್ ಲೈಫ್ ಅಂತೇಳಿ. ಆ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ರಾಜ್ಯದಂತ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಕನ್ನಡ ಮತ್ತು ಸಂಸ್ಕೃತಿ ಈ ನಾಡಿನ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ನಿನ್ನೆ ವಾಣಿಜ್ಯ ಚಿತ್ರಮಂಡಳಿಗೆ ಎಚ್ಚರಿಕೆ ಕೊಡುವಂಥದ್ದು ಮಾಡಿದ್ದೀವಿ. ಏನಾದ್ರು ಅವನ ಸಿನಿಮಾಗಳು ಏನಾರು ಕರ್ನಾಟಕದಲ್ಲಿ ಬಿಡುಗಡೆ ಆದರೆ ಆ ಥಿಯೇಟ್ರಿಗೆ ಮುತ್ತಿ ಹಾಕುವಂಥ ಕೆಲಸ ಮಾಡ್ತೀವಿ. ಅವನು ಕ್ಷಮೆ ಕೇಳಬೇಕು. ಬೇಸರತ್ತು ಅವನಿಗೆ ಇವತ್ತೇನು ಕನ್ನಡ ವಾಣಿಜ್ಯ ಮಂಡಳಿ ಇವತ್ತು ಟೈಮ್ ಕೊಟ್ಟಿದೆ. ಸಂಜೆ ಒಳಗೆ ಅವನೇನಾರು ಕ್ಷಮೆ ಕೇಳಿಲ್ಲ ಅಂದರೆ ಅವ್ನ ಸಿನಿಮಾಗೆ ಬಿಡುಗಡೆ ಆಗಕ್ಕೆ ಬಿಡೋದಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೇಳ್ತಾ ಇದ್ದೀವಿ, ಏನಾದರೂ ಇವತ್ತೇನಾರು ಸಂಜೆ ಒಳಗಡೆ ಅವನೇನಾರು ಕ್ಷಮೆ ಕೇಳಿಲ್ಲ ಅಂದರೆ ಅವನ ಸಿನಿಮಾಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಬಿಡುಗಡೆ ಆಗಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಿಡೋದಿಲ್ಲ. ಆ ವಿವೇಕಿ ಕೂಡಲೇ ಕ್ಷಮೆ ಕೇಳಬೇಕು. ಕನ್ನಡಿಗರ ಭಾವನೆ ಜೊತೆ ಧಕ್ಕೆ ಆಡುವಂಥವ್ರು ಯಾರೇ ಆಗಲಿ ಅವ್ರನ್ನ ಇವತ್ತಿಂದಲೇ ನಿಲ್ಲಿಸಬೇಕು ಅಂತ ಕೇಳ್ಬೇಕು.